ಇದು ಭಕ್ತಿಯ ಮಾರ್ಗ. ಅಂದ್ರೆ ಇವತ್ತು ಎಷ್ಟೋ ದೇವತೆಗಳನ್ನ ನಾವು ಕಲ್ಲಿನಲ್ಲಿ ಸ್ಥಾಪನೆ ಮಾಡಿ ಅವುಗಳಿಗೆ ಮಂತ್ರದಿಂದ ಅನೇಕ ಶಾಸ್ತ್ರ ಪ್ರಕಾರವಾಗಿ ಅವಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅವುಗಳನ್ನ ಪೂಜೆ ಮಾಡ್ತೀವಿ. ಅನೇಕ ದೇವಾಲಯಗಳು ನಮ್ಮ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಪೂಜೆ ಮಾಡ್ತೀವಿ. ಆದ್ರೆ ಇದೆಲ್ಲ ದ್ವೈತ ಮತ್ತು ವಿಶಿಷ್ಟ ಅದ್ವೈತದಲ್ಲಿ ಹೋಗುತ್ತೆ. ಇದು ಮೂರ್ತಿ ಆರಾಧನೆ ಮಾಡಿಕೊಂಡು ಹೋಗುವಂಥದ್ದು, ಪೂಜೆ ಮಾಡ್ಕೊಂಡು ಮೂರ್ತಿಗಳನ್ನ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು. ಅದು ಯಾವುದೇ ದೇವತೆ ಇರಲಿ, ರಾಮ ಇರಲಿ, ಕೃಷ್ಣ ಇರಲಿ, ಶಿವ ಇರಲಿ, ಬ್ರಹ್ಮ ಇರಲಿ, ಮುಕ್ಕೋಟಿ ದೇವತೆಗಳು, ದೇವಿ ಇರಲಿ, ಯಾವುದೇ ದೇವತೆಗಳನ್ನ ನೀವು ಪೂಜೆ ಮಾಡ್ಕೊಂಡು ಹೋದ್ರೂ ಕೂಡ ನಿಮ್ಮಲ್ಲಿರುವ ಆ ಒಂದು ಚೈತನ್ಯ ಶಕ್ತಿಯನ್ನ ನೀವು ಕಲ್ಲಲ್ಲಿ ಆ ಒಂದು ಮೂರ್ತಿಯಲ್ಲಿ ಕಾಣುವಂಥದ್ದು. ಇದು ಪ್ರಾರಂಭದ ಸ್ಥಿತಿ. ಇದನ್ನ ಬಸವಣ್ಣವರು ನಿಮಗೆ ಆತ್ಮಲಿಂಗವನ್ನ ಕೈಯಲ್ಲಿ ಕೊಟ್ರು. ಆ ಲಿಂಗದಲ್ಲಿ ನೀವು ಪೂಜೆ ಮಾಡ್ರಿ ಅಂತ ಕೊಟ್ರು. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಏನಿತ್ತು, ಆ ದೇವಾಲಯಗಳಲ್ಲಿ ವಿಗ್ರಹಗಳ ಪೂಜೆ ಮಾಡುವಂಥದ್ದಿತ್ತು. ಇಲ್ಲಿ ಅನೇಕ ಜನರಿಗೆ ದೇವಾಲಯ ಪ್ರವೇಶ ನಿಷೇಧ ಇದ್ದ ಕಾರಣದಿಂದ ಈ ಜಗತ್ತನ್ನೇ ಒಂದು ವಿಶ್ವವನ್ನೇ ಒಂದು ಲಿಂಗ ಮಾಡಿ ಬಸವಣ್ಣ ಕೈಯಲ್ಲಿ ಲಿಂಗವನ್ನ ಬಸವಣ್ಣ ಕೊಟ್ಟ.